ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು KS ನಾರಾಯಣಸ್ವಾಮಿ. ಮೊದಲಿಗೆ ಮುಖ್ಯಾಂಶಗಳು. ಏಳನೇ ಗ್ಯಾರಂಟಿ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು. 2027ರ ವೇಳೆಗೆ ನೀರು ಹರಿಸಲು ಸರ್ಕಾರದ ಸಂಕಲ್ಪ. ಸಿಎಂ DK ಶಿವಕುಮಾರ್. ಇಂದು ಸಂಜೆ ವೇಳೆಗೆ ಸಚಿವ ಸಂಪುಟ ವಿಸ್ತರಣೆ, ಖಾತೆ 3 ಹಂಚಿಕೆ ಕ್ಲಿಯರ್ ಆಗಲಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಕೋಲಾರದಲ್ಲಿ ಹೇಳಿಕೆ. ಚಿಕ್ಕಬಳ್ಳಾಪುರ ಸ್ಟೇಡಿಯಂನಲ್ಲಿದ್ದ ಮರಗಳನ್ನು ಕಡಿದು ಹಾಕಲು ಶಾಸಕರ ಹುನ್ನಾರ. ಮರಗಳನ್ನು ತಬ್ಬಿ ವಾಯು ವಿಹಾರಿಗಳ ವಿರೋಧ, ವಿಡಿಯೋ ವೈರಲ್. ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆಯಿಂದ ಪುನೀತರಾದ ಜನಸಾಗರ. 3 ಜಿಲ್ಲೆಗಳಿಂದ ಪಾಲ್ಗೊಂಡ ಭಕ್ತ ಸಮೂಹ. ವಾರ್ತೆಗಳ ವಿವರ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಇದರ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಸಿಎಂ DK ಶಿವಕುಮಾರ್ ತಿಳಿಸಿದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಅಭಿವೃದ್ಧಿ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ DK ಶಿವಕುಮಾರ್, ವಿರೋಧ ಪಕ್ಷಗಳ ಟೀಕೆಗೆ ಸಡಗರದಿಂದಲೇ ತಿರುಗೇಟು ನೀಡಿದರು. ಎತ್ತಿನಹೊಳೆ ಯೋಜನೆ ಕಷ್ಟಕರ ಅನ್ನೋದು ನಿಜ, ಆದರೆ ಪ್ರಯತ್ನ ಬಿಡೋದಿಲ್ಲ ಎಂದ ಅವರು, ಪಶ್ಚಿಮ ಘಟ್ಟದಿಂದ ಹಾಸನದ ಮೂಲಕ ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ತುಮಕೂರಿನ ಕೆರೆಗಳನ್ನು ತುಂಬಿಸುವ ಕೆಲಸ ಜಾರಿಯಲ್ಲಿದೆ. ಈಗಾಗಲೇ ನಾವು KC ವ್ಯಾಲಿ ಯೋಜನೆ ಮೂಲಕ 104 ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. HN ವ್ಯಾಲಿ 65 ಕೆರೆ ತುಂಬಿಸುವ ಕೆಲಸ ನಡೀತಾ ಇದೆ. 700ಕ್ಕೂ ಹೆಚ್ಚು ಕೆರೆಗಳಿಗೆ ಸಂಸ್ಕರಿಸಿದ ನೀರನ್ನು ತುಂಬಿಸಲು ಮುಂದಾಗಿದ್ದೇವೆ. ಅಂತರ್ಜಲ ಹೆಚ್ಚಿಸಬೇಕು, ಕೆರೆಗಳಿಗೆ ಹಾಗೂ ರೈತರಿಗೆ ನೀರು ತಲುಪಬೇಕು. ಹೀಗಾಗಿ ಆಗಸ್ಟ್ 15ರಂದು ನಮ್ಮ ಸರ್ಕಾರ ಹಮ್ಮಿಕೊಂಡಿರುವ ಯೋಜನೆಗಳನ್ನು ಪ್ರಕಟಿಸಲಿದ್ದೇವೆ ಎಂದರು. ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಕೆರೆಗಳನ್ನು ತುಂಬಿಸಬೇಕು ಅಂತೇಳಿ ಈಗಾಗಲೇ ನಾನು ತುಮಕೂರವರೆಗೂ ಕೂಡ ನೀರನ್ನು ತಗಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಈಗಾಗಲೇ KC ವ್ಯಾಲಿ ಇವೆಲ್ಲ ಕೂಡ ಆಗಿ ಸುಮಾರು 104 ಕೆರೆಗಳನ್ನು ಈಗಾಗಲೇ ಈ ಜಿಲ್ಲೆಯಲ್ಲಿ ತುಂಬಿಸಿದ್ದೇವೆ. ಎತ್ತಿನ ಹೊಳೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು 27 ಒಳಗಡೆ ಕೂಡ ಈಗಾಗಲೇ ಈ ಕಾರ್ಯಕ್ರಮವನ್ನು ಮುಗಿಸ್ಬಿಡಬೇಕು ಅಂತೇಳಿ ಈಗಾಗಲೇ ಸಂಕಲ್ಪವನ್ನು ಕೂಡ ಇವತ್ತಾಗಲೇ ನಾವು ಮಾಡಿದ್ದೇವೆ. ಆದ್ರಿಂದ HN ವ್ಯಾಲಿ ಇಲ್ಲಿ 65 ಕೆರೆಗಳನ್ನು ತುಂಬುವಂತ ಕೆಲಸ ಈಗಾಗಲೇ ಮಾಡ್ತಿದ್ದೇವೆ. ಕಮಲ ಕೆರೆಯಲ್ಲಿದ್ರೆ ಚಂದ, ತೆನೆ ಹೊಲದಲ್ಲಿದ್ರೆ ಚಂದ. ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ಕಾರಣ 5 ಗ್ಯಾರಂಟಿ ನೀಡಿದ್ವು. ನಮ್ಮ ಗ್ಯಾರಂಟಿ ಜನರ ಬದುಕು ಬದಲಿಸಿವೆ. 1.64 ಕೋಟಿ ಮನೆಗಳನ್ನು ಗೃಹ ಜ್ಯೋತಿ ಮೂಲಕ ಬೆಳಗಿಸಲಾಗಿದೆ. 1.20 ಬಡ ಕುಟುಂಬದ ಯಜಮಾನರಿಗೆ ಮಾಸಿಕ 2,000 ಹಣ ಹಾಕ್ತಿದ್ದೇವೆ. 1.20 ಬಡ ಕುಟುಂಬದ ಯಜಮಾನಿಯರಿಗೆ ಮಾಸಿಕ 2,000 ರೂಪಾಯಿ ಹಣ ಹಾಕ್ತಿದ್ದೇವೆ. ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ವ್ಯವಸ್ಥೆ ಕಲ್ಪಿಸಿದ್ದೇವೆ. ಬಡವರಿಗೆ 10 kg ಅಕ್ಕಿ ನೀಡುತ್ತಿದ್ದೇವೆ. ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗ ಭತ್ಯೆ ನೀಡುತ್ತಿದ್ದೇವೆ ಅಂತ ವಿವರಿಸಿದರು. ಕೋಲಾರ ಜಿಲ್ಲೆಯ ರೈತರನ್ನ ರಾಜ್ಯದ ಜನತೆ ಸ್ಮರಿಸಬೇಕು. ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2,000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂವು ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ. ಹೋರಾಟವಿಲ್ಲದೆ ಪ್ರಗತಿ ಸಾಧ್ಯ ಇಲ್ಲ. ಬದಲಾವಣೆಗಳು ಅವಕಾಶ ಸೃಷ್ಟಿಸುತ್ತವೆ. ಒಳ್ಳೆಯದನ್ನು ಉಳಿಸಿಕೊಳ್ಳಲು ಕೆಟ್ಟವರ ಜೊತೆ ಹೋರಾಟ ಮಾಡಬೇಕು. ರೈತರ ಕಣ್ಣೀರು ಒರೆಸುವ ಸರ್ಕಾರ ನಿಮ್ಮ ಮುಂದೆ ನಿಂತಿದೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಅಂತ ಬಣ್ಣಿಸಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಜಿಲ್ಲೆಯ ಎಲ್ಲ ಶಾಸಕರು ಆಧಾರ ಸ್ತಂಭವಾಗಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಮಂತ್ರಿ ಮಂಡಲದಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನ ನೀಡಲು ಆಗಿಲ್ಲ. ಆದರೆ ಈ ಜಿಲ್ಲೆಯ ಪ್ರತಿ ಶಾಸಕರು, ಮುಖ್ಯಮಂತ್ರಿಗಳು ಹಾಗೂ ಸಚಿವರುಗಳು ಅವರಿಗೆ ಶಕ್ತಿ ತುಂಬುವ ಕೆಲಸ ನಾನು ಮಾಡುವೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಸೋಮವಾರ ನಡೆದ ವಿವಿಧ ಇಲಾಖೆಗಳ ಅಭಿವೃದ್ಧಿಯ ಯೋಜನೆಗಳನ್ನು ಉದ್ಘಾಟಿಸಿ ಮುಖ್ಯಮಂತ್ರಿ DK ಶಿವಕುಮಾರ್ ಮಾತನಾಡಿ, ಮಂತ್ರಿ ಮಂಡಲದಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನ ನೀಡಲು ಆಗಿಲ್ಲ. ಆದರೆ ಈ ಜಿಲ್ಲೆಯ ಪ್ರತಿ ಶಾಸಕರು, ಮುಖ್ಯಮಂತ್ರಿಗಳು ಹಾಗೂ ಸಚಿವರುಗಳು ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಜಿಲ್ಲಾ ಮಂತ್ರಿಗಳು ಪ್ರತಿ ತಾಲೂಕಿನಲ್ಲಿ 15 ದಿನಕ್ಕೊಮ್ಮೆ ಜನರ ಅಹವಾಲು ಸ್ವೀಕರಿಸಲಿದ್ದಾರೆ. ಶಾಸಕರು ಪಂಚಾಯಿತಿಗಳಿಗೆ ಹೋಗಿ ಜನರ ಸಮಸ್ಯೆ ಆಲಿಸಬೇಕು. ಅದಕ್ಕಾಗಿ ಪ್ರಜಾಸೇವೆ ಇಲಾಖೆ ಪ್ರಾರಂಭಿಸುತ್ತಿದ್ದೇವೆ ಎಂದರು. ಮಾಡಲಿಕ್ಕೆ ತಯಾರಿಲ್ಲ. ನಾವೆಲ್ಲ ಒಗ್ಗಟ್ಟಿನಿಂದ ಈ ಶಾಸಕರ ಜವಾಬ್ದಾರಿಯನ್ನು ಸೇರಿಕೊಂಡು
ಒಟ್ಟು ಕೆಲಸವನ್ನು ಮಾಡ್ಕೊಂಡು ನಾವು ಹೋಗ್ತೇವೆ. ಮುಂದಿನ ದಿನದಲ್ಲಿ ಅನೇಕ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಮತ್ತೊಂದು, ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಬರಲಿದೆ. ಇವತ್ತು ಪ್ರತಿ ಜಿಲ್ಲಾ ಮಂತ್ರಿಗಳು ಕೂಡ ಪ್ರತಿ ಕ್ಷೇತ್ರಕ್ಕೆ ಹೋಗಿ ಮುಂದಿನ ದಿನದಲ್ಲಿ ಪ್ರತಿ ಹೋಬಳಿಗೆ ಹೋಗಿ 15 ದಿನಕ್ಕೆ ಒಮ್ಮೆ ಜನರ ಅಹವಾಲನ್ನು ಸ್ವೀಕಾರ ಮಾಡಂತ ಒಂದು ಸರ್ಕಾರದ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ರೂಪಿಸಿದ್ದೇನೆ. ಬಜೆಟ್ನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಘೋಷಣೆಯಾಗಿದೆ. ಕೋಲಾರ ಎಪಿಎಂಸಿಗೆ 60 ಎಕರೆ ಮಂಜೂರಿ ಸಿದ್ಧತೆಯಾಗ್ತಿದೆ. ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅಪಮಾನ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅಪಮಾನ. ನಂಜೇಗೌಡರು ಸಾಧನೆ, ಆಶೀರ್ವಾದ ಎರಡನ್ನೂ ತೋರಿಸಿದ್ದಾರೆ. ನನ್ನದು ಹೊಸ ಸರ್ಕಾರ ಅಲ್ಲ. ಸಿದ್ದರಾಮಯ್ಯ ನೇತೃತ್ವದಲ್ಲಿ 3 ವರ್ಷ ನಡೆದ ಸರ್ಕಾರದ ಮುಂದುವರಿದ ಭಾಗ. ರಾಜ್ಯದಲ್ಲಿ ಎಸ್ಐಆರ್ ನಡೀತಾ ಇದೆ. ನೀವು ನಿಮ್ಮ ಮತ ಉಳಿಸ್ಕೊಳ್ದಿದ್ರೆ ನೀವು ಅನೇಕ ಯೋಜನೆಗಳಿಂದ ವಂಚಿತರಾಗ್ತೀರಿ. ನಿಮ್ಮ ಮತ ನಿಮ್ಮ ಹಕ್ಕು. ನಿಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿ. ಕರಡು ಪಟ್ಟಿಯಲ್ಲಿ 1 ಕೋಟಿಗೂ ಹೆಚ್ಚು ಹೆಸರು ತೆಗೆಯಲಾಗ್ತಿದೆ. ನಿಮ್ಮ ಜಾತಿ ಪ್ರಮಾಣ ಪತ್ರ, ವಾಸ ದೃಢೀಕರಣ ಪತ್ರ ನೀಡಲು ಸರ್ಕಾರ ಮುಂದಾಗಿದೆ. ಸರ್ಕಾರ ಚುನಾವಣಾ ಆಯೋಗದ ಜೊತೆ ಕೈ ಜೋಡಿಸಲಿದೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಇನ್ನು ಸಚಿವ ಸಂಪುಟ ವಿಸ್ತರಣೆ ಹಾಗೂ ಸ್ಥಾನ ಹಂಚಿಕೆ ಕುರಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಇವತ್ತು ಸಂಜೆಯ ವೇಳೆಗೆ ಎಲ್ಲವೂ ಕ್ಲಿಯರ್ ಆಗಲಿದೆ. ದೆಹಲಿಯಲ್ಲಿ ಈಗಾಗಲೇ ಸವಿಸ್ತಾರವಾಗಿ ಚರ್ಚೆಯಾಗಿದೆ. ಸದ್ಯ ಅಧಿವೇಶನ ನಡೀತಾ ಇದ್ದು, ಅಧಿವೇಶನದೊಳಗಾಗಿಯೇ ಸಚಿವ ಸ್ಥಾನ ಹಂಚಿಕೆಯಾಗಲಿದೆ. ಇನ್ನುಳಿದಂತೆ ಇಬ್ಬರಿಗೆ ಅಧಿವೇಶನ ಮುಗಿದ ನಂತರ ಸಚಿವ ಸ್ಥಾನ ನೀಡಲಾಗುವುದು ಅಂತ ಡಿಕೆಶಿ ಸ್ಪಷ್ಟಪಡಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕೇಂದ್ರದ ಸರ್ ಸ್ಟೇಡಿಯಂನಲ್ಲಿ ಬೆಳೆದು ನಿಂತಿರುವ ಮರಗಳನ್ನು ಕಡಿದು ನಮ್ಮ ಹೊಸ ಮನೆ ಅಂದಚಂದ ಕಾಣಬೇಕೆಂಬ ದುರುದ್ದೇಶದಿಂದ ಮಾಡಿರುವ ಜನಪ್ರತಿನಿಧಿ ಸಹೋದರನ ಮಾಸ್ಟರ್ ಪ್ಲಾನ್ ಪ್ರತಿದಿನ ಸ್ಟೇಡಿಯಂಗೆ ಬಂದು ವಾಕಿಂಗ್, ಜಾಗಿಂಗ್, ವಾಯುವಿಹಾರಕ್ಕೆ ಬರುವ ಸಾರ್ವಜನಿಕರ ತೀವ್ರ ವಿರೋಧ ವ್ಯಕ್ತಪಡಿಸಿ ಆ ಮರಗಳನ್ನೇ ತಬ್ಬಿಕೊಂಡು ಕಡಿಯಲು ಬಂದಿರುವ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿರುವ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ. ಎಂಎಲ್ಎ ದೌರ್ಜನ್ಯ ಖಂಡಿಸ್ತೀವಿ. ಚಿಕ್ಕಬಳ್ಳಾಪುರ ನಗರದ ಸರ್ ಸ್ಟೇಡಿಯಂನಲ್ಲಿ ಬೆಳೆದು ನಿಂತಿರೋ ಮರಗಳು ತಮ್ಮ ನೂತನ ಮನೆಯ ಸುಣ್ಣ ಬಣ್ಣ ಜನರಿಗೆ ಕಾಣಲ್ಲ ಎಂಬ ಕಾರಣಕ್ಕೆ ಅಷ್ಟೂ ಮರಗಳನ್ನು ಹೊಡೆದುರುಳಿಸಿ ಸಂಚು ರೂಪಿಸಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮಾರ್ಕ್ ಮಾಡಿಸಿದ್ದಾರೆ. ಇದು ಯಾವ ಕಾನೂನಿನಲ್ಲಿದೆ? ಇದಕ್ಕೆ ನಮ್ಮ ವಿರೋಧ ಇದೆ. ಒಬ್ಬ ಜನಪ್ರತಿನಿಧಿ ಆಗಿರುವವರೇ ಈ ರೀತಿ ಕೆಲಸ ಮಾಡಿಸಬಹುದಾ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಸ್ಟೇಡಿಯಂಗೆ ದಿನನಿತ್ಯ ಬರುವ ವಾಯು ವಿಹಾರಿಗಳು, ಕ್ರೀಡಾಪಟುಗಳು ವಿರೋಧಿಸಿ ಅದೇ ಮರಗಳನ್ನು ತಬ್ಬಿಕೊಂಡು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಸಹೋದರ ವಾರ್ಡ್ ನಂಬರ್ 22 HS ಗಾರ್ಡನ್ನಲ್ಲಿ ನೂತನ ಮನೆ ನಿರ್ಮಾಣ ಮಾಡುತ್ತಿದ್ದು, ಆ ಮನೆಯ ಅಂದಚಂದ ಸಾರ್ವಜನಿಕರಿಗೆ ಕಾಣುವುದಿಲ್ಲ. ಮರಗಳು ಅಡ್ಡ ಇವೆ ಅನ್ನೋ ಕಾರಣಕ್ಕೆ ತಮ್ಮ ಪ್ರಭಾವ ಬಳಸಿ ಅರಣ್ಯಾಧಿಕಾರಿಗಳಿಗೆ ಒತ್ತಡ ಹಾಕಿಸಿ ಆ ಮರಗಳನ್ನು ಕಡಿದು ಹಾಕಲು ಹುನ್ನಾರ ನಡೆಸಲು ಮುಂದಾಗಿದ್ದರು ಎನ್ನಲಾಗಿದ್ದು, ಅದನ್ನು ಮನಗಂಡ ಸಾರ್ವಜನಿಕರು ಇಂದು ಮರಗಳನ್ನು ತಬ್ಬಿಕೊಂಡು ಮರ ಕಡಿಯಲು ಬಿಡುವುದಿಲ್ಲ ಎಂದು ಮಾಜಿ ನಗರಸಭಾ ಸದಸ್ಯ ಮಿಲ್ಟನ್ ವೆಂಕಟೇಶ್ ಹಾಗೂ ಹಿರಿಯ ವಕೀಲರಿಬ್ಬರು ಈ ಸಂಚಿನ ವಿವರವನ್ನು ಹೊರಹಾಕಿದ್ದಾರೆ. ನಮ್ಮ ಕಳಕಳಿಯ ವಿನಂತಿ ಏನಂದ್ರೆ, ಈ ಸ್ಟೇಡಿಯಂ ಅಲ್ಲಿ ತುಂಬಾ ಕಷ್ಟಪಟ್ಟು ಬೆಳೆಸಿರುವಂತ ಮರಗಳಿದೆ. ಅಂತ ಒಂದು ಸಂದರ್ಭದಲ್ಲಿ ಈ ಕೊರೋನಾ ಟೈಮಲ್ಲಿ ನಮ್ಮನ್ನು ಕಾಪಾಡಿದ್ದೆ ಈ ಮರಗಳು. ಪರಿಸ್ಥಿತಿ ಹೀಗಿರುವಾಗ ನಮ್ಮ ಗಮನಕ್ಕೆ ಬಂದ ವಿಷಯ ಏನಂದ್ರೆ, ಸುಮಾರು ಒಂದು 10 ರಿಂದ 12 ಮರಗಳನ್ನ ವೈಯಕ್ತಿಕವಾಗಿ ಯಾರೋ ಒಂದು ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಅಡ್ಡ ಅಂತ ಹೇಳಿ ಕಟ್ ಮಾಡಬೇಕು ಅಂತ ಹೇಳಿ ಕಡಿದು ಅವ್ರ ಬಿಲ್ಡಿಂಗ್ ಅಲಂಕಾರ ಹೋಗುತ್ತೆ ಅನ್ನೋ ಉದ್ದೇಶದಿಂದ ತಮ್ಮ ಒಂದು MLA ಸ್ಥಾನದ ದುರುಪಯೋಗ ಪಡಿಸ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಂದ ಆದೇಶ ಪಡೆದಿರುತ್ತಾರೆ ಅಂತ ನಮಗೆ ತಿಳಿದು ಬಂತು. ಅದಕ್ಕೋಸ್ಕರ ನಾವು ಈ ಕೂಡಲೇ ಆ ಕೆಲಸನ ನಿಲ್ಲಿಸಬೇಕು, ಮರಗಳನ್ನ ಉಳಿಸ್ಬೇಕು ಅಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ನಾವು ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಿ, ದಯವಿಟ್ಟು ಮರಗಳನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಈ ಹಸಿರು ಉಸಿರನ್ನ ದಯವಿಟ್ಟು ಕಾಪಾಡಬೇಕಾಗಿ ಎಲ್ಲರಲ್ಲಿ ನನ್ನ ಪ್ರಾರ್ಥನೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. MLA ದೌರ್ಜನ್ಯ ಖಂಡಿಸ್ತೀವಿ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಬ್ರೇಕ್ನ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರದ ಎಮ್ಮೆ ಪ್ರವಾಸಿ ಪ್ರಸಿದ್ಧ ನಂದಿಗಿರಿ ಧಾಮ ಪ್ರದಕ್ಷಿಣೆ ಕಳೆದ ವರ್ಷಕ್ಕಿಂತ ಅದ್ಭುತವಾಗಿ ನಡೆದಿದೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಗಳಿಂದಲೂ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿ ಭಾವದಿಂದ ಗಿರಿ ಪ್ರದಕ್ಷಿಣೆ ಮಾಡಿ ಪುನೀತರಾದರು. ಚಿಕ್ಕಬಳ್ಳಾಪುರದ ಎಮ್ಮೆ ಮಿನಿ ಊಟಿ ಎಂದೇ ಕರೆಯಲ್ಪಡುವ ನಂದಿಗಿರಿ ಧಾಮವನ್ನು ಆಷಾಢ ಮಾಸದ ಕಡೆ ಸೋಮವಾರದ ಅಂಗವಾಗಿ ಹಮ್ಮಿಕೊಂಡಿದ್ದ ನಂದಿಗಿರಿ ಪ್ರದಕ್ಷಿಣೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ. ದೊಡ್ಡಬಳ್ಳಾಪುರದ ನಂದಿಗಿರಿ ಪ್ರದಕ್ಷಿಣೆ ಟ್ರಸ್ಟ್ ವತಿಯಿಂದ 86 ವರ್ಷಗಳ ಹಿಂದೆ ಪ್ರಾರಂಭಿಸಿದ ಗಿರಿ ಪ್ರದಕ್ಷಿಣೆ ಈಗ ಬೃಹದಾಕಾರವಾಗಿ ಬೆಳೆದು ಹೋಗಿದೆ. ಆಷಾಢ ಕಡೆ ಸೋಮವಾರ ಗಿರಿ ಪ್ರದಕ್ಷಿಣೆ ನಡೆಯುತ್ತದೆ ಎಂದು ಜಗಜ್ಜಾಹೀರಾಗಿದೆ. ಆದ್ದರಿಂದ ಭಕ್ತರು ಯಾರು ಕರೆಯಲಿ ಬಿಡಲಿ ತಮ್ಮಷ್ಟಕ್ಕೆ ತಾವು ಗಿರಿ ಸುತ್ತೋಕೆ ರೆಡಿಯಾಗಿರ್ತಾರೆ. ಇಂದು ನಡೆದ ಗಿರಿ ಪ್ರದಕ್ಷಿಣೆ ಯಲಹಂಕ ಕ್ಷೇತ್ರದ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲಿ ನೋಡಿದರೂ ಕೇಸರಿ ಬಟ್ಟೆಗಳು, ಕೇಸರಿ ಬಾವುಟಗಳಿಂದ ಜನಸ್ತೋಮ ತುಂಬಿ ಹೋಗಿದ್ದರು. ತಮ್ಮವರೊಟ್ಟಿಗೆ ಹೆಜ್ಜೆ ಹಾಕಿದ ಯಲಹಂಕ ಶಾಸಕ SR ವಿಶ್ವನಾಥ್ ಮಾತನಾಡಿ, ನಮ್ಮಲ್ಲೇ ಶಕ್ತಿ ದೇವರನ್ನ ಇಟ್ಟುಕೊಂಡು ಬೇರೆಲ್ಲೂ ಈಶ್ವರನ ಸುತ್ತಲೂ ಹೋಗುವುದೇಕೆ? ಈ ದೇವರ ಆಲಯ ಸ್ಥಳವನ್ನು ಸಂಪನ್ನಗೊಳಿಸೋಣ, ಪುಣ್ಯಕ್ಷೇತ್ರವಾಗಿಸೋಣ. ಹಿರಿಯರು ಪ್ರಾರಂಭಿಸಿದ ಗಿರಿ ಪ್ರದಕ್ಷಿಣೆಗೆ ನಾವು ಕೈ ಜೋಡಿಸಿ ಭಕ್ತಿಯಿಂದ ಭೋಗನಂದೀಶ್ವರನ ಆಶೀರ್ವಾದ ಬೇಡಿಕೊಳ್ಳೋಣ ಎಂದರು. ಈಶ್ವರನನ್ನ ಸುತ್ತೋದಕ್ಕೆ ಹೋಗ್ತೀವಿ. ಇಲ್ಲೇ ನಮ್ಮ ನಂದಿ ಬೆಟ್ಟದ ಹತ್ರನೇ ಈಶ್ವರ ಪುರಾತನವಾದಂತ ದೇವಸ್ಥಾನ ಇರೋದ್ರಿಂದ ನಾವ್ ಯಾಕೆ ಇಲ್ಲಿ ಇದಕ್ಕೆ ಒಂದು ಐತಿಹಾಸಿಕವಾದಂತ ಮಹತ್ವವನ್ನು ಕೊಡಬಾರದು ಮತ್ತು ನಮ್ಮ ರಾಜ್ಯದ ಜನತೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಇದು ಬರೋ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ಈ ಸರಿ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಳಗ್ಗೆ 7 ಗಂಟೆಯಿಂದ ನಾವು ನಂದಿಗಿರಿ ಪ್ರದಕ್ಷಿಣೆಯನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಇಂದಿನ ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರಿಗೆ ದಣಿವಾರಿಸಲು, ಹಸಿವು ನೀಗಿಸಲು ಸಮಾಜ ಸೇವಕರು, ಧರ್ಮಾತ್ಮರು ಹಣ್ಣು ಹಂಪಲು, ನೀರು, ತಂಪು ಪಾನೀಯ, ORS ಹಾಗೂ ತಿಂಡಿ ತೀರ್ಥವನ್ನು ಅಲ್ಲಲ್ಲಿ ವ್ಯವಸ್ಥೆ ಮಾಡಿದ್ದರು. ಇಂತಹ ಒಂದು ಅದ್ಭುತವಾದ ವಾತಾವರಣದಲ್ಲಿ ಆ ಪ್ರಕೃತಿಯ ಮಡಿಲಲ್ಲಿ ಭಕ್ತಿಯಿಂದ ಜನ ಏನು ಇವತ್ತು ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿರುವಂತಹ ಯಲಹಂಕ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೆ, ಜೊತೆಗೆ ದೊಡ್ಡಬಳ್ಳಾಪುರದವ್ರು ಬಂದಿದ್ದಾರೆ, ನೆಲಮಂಗಲದಿಂದ ಬಂದಿದ್ದಾರೆ. ಎಲ್ಲ ಏನು ನಂದಿ ಗಿರಿ ಪ್ರದಕ್ಷಿಣೆಯ ಶಿವನ ಭಕ್ತರ ಜೊತೆ ಏನು ನಮ್ಮ SR ವಿಶ್ವನಾಥಣ್ಣನ ದೊಡ್ಡ ಅಭಿಮಾನಿ ಸಮೂಹ ಬಂದಿರೋದು ಇಡೀ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕಳೆ ಕಟ್ಟಿದೆ. ಇವತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವೇಳೆ ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡಿದ್ದ ಒಂದಷ್ಟು ಭಕ್ತರು ಸಹ ಈ ನ್ಯೂಸ್ ಟಿವಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಗಿರಿ ಪ್ರದಕ್ಷಿಣೆ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಾನು 30 ವರ್ಷದಿಂದ ಈ ಒಂದು ಇದಕ್ಕೆ ಬರ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ. ಇತ್ತೀಚೆಗೆ ಕೂಡ ಸುಧಾಕರ್ ಅವರೆಲ್ಲ ಸೇರಿ ಹುಣ್ಣಿಮೆ ದಿನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು ಭಾಗವಹಿಸ್ತಾ ಇದ್ದೀನಿ. ಇದು ಬಹಳ ಒಳ್ಳೆ ಕಾರ್ಯಕ್ರಮ. 80 ವರ್ಷಗಳಿಂದ ದೊಡ್ಡಬಳ್ಳಾಪುರದವ್ರು ಮಾಡ್ತಾ ಇರೋದು. ಅದರಲ್ಲಿ ನಾವೆಲ್ಲರೂ ಜನ ಸಾರಿ ಬಹಳ ಜನ ಜಾಸ್ತಿ ಕಡೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಾರಿದ್ದು ಕೂಡ ಎಲ್ಲ ತಿಂಡಿ ಪದಾರ್ಥಗಳು, ಜ್ಯೂಸುಗಳು, ಹಾಲು, ನೀರು ಎಲ್ಲ ಊಟದ ವ್ಯವಸ್ಥೆ ಕೂಡ ಭಕ್ತಾದಿಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಔಷಧ ವ್ಯಾಪಾರಿ ಸಂಘದಿಂದ ನಾವೊಂದು ORS ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ನಾವು ಒಂದು 4 ರಿಂದ 5 ವರ್ಷದಿಂದ ನಾವು ಎಲ್ಲ ಬರ ಭಕ್ತಾದಿಗಳಿಗೆ ORS ನ ಹಂಚ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇದು ಒಂದು ಈ ಒಂದು 86 ವರ್ಷದಿಂದ ಈ ನಂದಿ ಪ್ರದಕ್ಷಿಣೆ ಇತಿಹಾಸ ಇದೆ.
ಈ 4-5 ವರ್ಷದಿಂದ ಮಾತ್ರ ನಾವು ಈ ಹೊರ ಸಂಚಿಕೆ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದಿಂದ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ನಿಗದಿಪಡಿಸಿ ಮೇ 22ರಂದು ಆದೇಶ ಹೊರಡಿಸಿದ್ದರೂ 3 ತಿಂಗಳು ಕಳೆದರೂ ಆದೇಶವನ್ನು ಜಾರಿಗೆ ತರದಿರುವುದು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರಸಭೆ ಕಚೇರಿ ಮುಂದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನೌಕರರ ಸಂಘದ ರಾಜ್ಯಾಧ್ಯಕ್ಷ ನಾರಾಯಣಗೌಡ, ಕಾರ್ಮಿಕರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಘೋಷಿಸಿರುವ ಕನಿಷ್ಠ ವೇತನವನ್ನು ಯಾವುದೇ ಕಾರಣಕ್ಕೂ ಖಾಸಗಿ ಏಜೆನ್ಸಿಗಳು ಅಥವಾ ಗುತ್ತಿಗೆದಾರರು ತಡೆಹಿಡಿಯಬಾರದು. ನೌಕರರ ಮೇಲೆ ಒತ್ತಡ ಹೇರದೆ ಸರ್ಕಾರದ ಆದೇಶದಂತೆ ವೇತನ ಪಾವತಿಸಬೇಕು. ಕನಿಷ್ಠ ವೇತನ ಜಾರಿಗೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಉದ್ದೇಶದಿಂದ ಆಗಸ್ಟ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಆಗ್ರಹ ಸಮಾವೇಶ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್ಕಾರ ಕೂಡಲೇ ಕನಿಷ್ಠ ವೇತನ ಜಾರಿಗೆ ಕ್ರಮ ಕೈಗೊಳ್ಳದಿದ್ದರೆ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಸೇರಿದಂತೆ ರಾಜ್ಯಾದ್ಯಂತ ವಿವಿಧ ಸರ್ಕಾರಿ ಇಲಾಖೆಗಳು ಹಾಗೂ ನಗರಸಭೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರನ್ನು ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಹೋರಾಟ ನಡೆಸಲಾಗುವುದು ಎಂದು ನಾರಾಯಣಗೌಡ ಎಚ್ಚರಿಸಿದರು. ಏನೋ ಇವತ್ತು 13ನೇ ತಾರೀಕು ನಾವು ಎಲ್ಲರದ್ದು ಕಾಮನ್ ಬೇಡಿಕೆ ಏನು ಅಂತಂದರೆ ಕನಿಷ್ಠ ವೇತನ ಜಾರಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೊರಗುತ್ತಿಗೆ ನೌಕರರು ಅಂದರೆ ಡಿ ಗ್ರೂಪಿಂದ ಹಿಡಿದು ಡಾಟಾ ಆಪರೇಟರಿಂದ ಹಿಡಿದು ನರ್ಸ್ಗಳಿಂದ ಹಿಡಿದು ಯಾವುದೇ ಇಲಾಖೆಯ ಹೊರಗುತ್ತಿಗೆ ನೌಕರರು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಕನಿಷ್ಠ ವೇತನ ಜಾರಿ ಮಾಡಬೇಕು ಈ ರಾಜ್ಯ ಸರ್ಕಾರ ಅಂತಕ್ಕಂಥ ಒತ್ತಾಯಕ್ಕೋಸ್ಕರ ನಾವು ಇಡೀ ರಾಜ್ಯದಿಂದ ಮೂಲೆ ಮೂಲೆಯಿಂದನೂ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದೀವಿ. ಎಲ್ಲ ಹೊರಗುತ್ತಿಗೆ ನೌಕರರು ಇದನ್ನು ಗಮನಿಸಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅವರ ಹಕ್ಕಿಗಳಿಗೆ ನಡೀತಾ ಇರ್ತಕ್ಕಂಥ ಹೋರಾಟಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು, ಸಂಘದ ಪದಾಧಿಕಾರಿಗಳು ಹಾಗೂ ನಗರಸಭೆ ಪೌರ ಕಾರ್ಮಿಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಹೊರಗುತ್ತಿಗೆ ನೌಕರರ ಬೇಡಿಕೆಗಳ ಕುರಿತು ಪೌರಾಯುಕ್ತ KG ರಮೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕ್ವಿಟ್ ಇಂಡಿಯಾ ಚಳವಳಿ ನೆನಪಿಗಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ DC ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಬಂಧನಕ್ಕೆ ಒಳಗಾದ 106 ಜನ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಕಚೇರಿ ಅಂಗಳಕ್ಕೆ ಬಿಡದೆ ಹಾಕಿದ್ದ ಪೊಲೀಸ್ ಬ್ಯಾರಿಕೇಡ್ ಮತ್ತು DC ಕಚೇರಿ ಗೇಟ್ ನುಗ್ಗಿ ಒಳನುಸುಳಲು ಯತ್ನಿಸಿದ ಪ್ರತಿಭಟನಾಕಾರರನ್ನು ತಡೆಯಲು ಪೊಲೀಸರು ಹರಸಾಹಸ ಪಟ್ಟರು. ಕಿಲೋಮೀಟರ್ ಉದ್ದ ನಿಂತ ವಾಹನ ಸಂಚಾರ ತಿಳಿಗೊಳಿಸಲು ಆಗದ ಪೊಲೀಸರು ಕೊನೆಗೆ ಪ್ರತಿಭಟನಾಕಾರರನ್ನು ಬಂಧಿಸಿ ರಸ್ತೆ ತಡೆಯನ್ನು ತಿಳಿಗೊಳಿಸಿದರು. ರಾಜ್ಯಾದ್ಯಂತ ಬರಗಾಲ ಪರಿಹಾರ ಕ್ರಮಗಳು ಕೈಗೊಳ್ಳಬೇಕು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕನಿಷ್ಠ 700 ರುಗಳ ಕೂಲಿ ಸಿಗುವಂತ ಕೆಲಸ ನೀಡಬೇಕು. ಎಲ್ಲ ಬಡವರಿಗೆ ನಿವೇಶನ ಮನೆ ನೀಡಬೇಕು. ಮನೆಗೆ 10 ಲಕ್ಷ ರೂಪಾಯಿ ನೀಡಬೇಕು. ಅಂಗನವಾಡಿ, ಪಂಚಾಯಿತಿ ನೌಕರರು ಸೇರಿದಂತೆ ಎಲ್ಲ ಬಡ ಕುಟುಂಬಗಳಿಗೆ BPL ಕಾರ್ಡ್ ವಿತರಣೆ ಮಾಡಬೇಕು ಎಂಬಿತ್ಯಾದಿ ಬೇಡಿಕೆಗಳ ಆಧಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನು ಹಿಮ್ಮೆಟ್ಟಿಸಲು SKM ಮತ್ತು JCTU ಕರೆಯ ಮೇರೆಗೆ ಐತಿಹಾಸಿಕ ಕ್ವಿಟ್ ಇಂಡಿಯಾ ನೆನಪಿನಲ್ಲಿ ಇಂದು ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಕೃಷಿ ಕೂಲಿಕಾರರ ಸಂಘ, ಗ್ರಾಮೀಣ ಕಾರ್ಮಿಕರ ಸಂಘ ಹಾಗೂ ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ CITU ಕರೆ ನೀಡಿದ್ದ ಜೈಲ್ ಬರೋ ಕಾರ್ಯಕ್ರಮವನ್ನು DC ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಶಿಡ್ಲಘಟ್ಟ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಮೆರವಣಿಗೆಯಲ್ಲಿ ಸಾಗಿ ಬಂದ 106 ಕಾರ್ಯಕರ್ತರನ್ನ ಪೊಲೀಸರು ಅಡ್ಡಗಟ್ಟಿ DC ಕಚೇರಿಗೆ ಬ್ಯಾರಿಕೇಡ್ ಹಾಕಿ ಗೇಟ್ ಬಾಗಿಲು ಮುಚ್ಚಿ ತಡೆದದ್ದರಿಂದ ಆಕ್ರೋಶಗೊಂಡ ಕಾರ್ಮಿಕರು, ಅಂಗನವಾಡಿ, ಪಂಚಾಯಿತಿ ನೌಕರರು ಪೊಲೀಸ್ ತಡೆಗೋಡೆಯನ್ನ ತಳ್ಳಿ ಬಲವಾಗಿ ಒಳನುಗ್ಗಲು ನಡೆಸಿದ ಯತ್ನವನ್ನ ವಿಫಲಗೊಳಿಸಲು ಪೊಲೀಸರು ಹರಸಾಹಸ ಪಡುವಂತಾಯಿತು. ಕೆಲವರು ಗೇಟಿನ ಮೇಲೆ ಹತ್ತಿ ಒಳನುಗ್ಗಿ DC ಮೆಟ್ಟಿಲು ದಾರಿಯಲ್ಲಿ ಧರಣಿ ಕುಳಿತರು. ಉಳಿದವರು ರಸ್ತೆ ತಡೆ ನಡೆಸಿದರು. ಇದ್ದಕ್ಕಿದ್ದಂತೆ ರಸ್ತೆ ಬಂದಾಗಿದ್ದರಿಂದ
ಆ ಕಡೆ ಈ ಕಡೆ 1 ಕಿಲೋಮೀಟರ್ ಉದ್ದ ವಾಹನಗಳು ನಿಂತು ಹೋಗಿ ಟ್ರಾಫಿಕ್ ಜಾಮ್ ಆಗಿ ಹೋಯಿತು. ಒಂದು ತೀರ್ಮಾನ ಮಾಡಿದ್ರೆ ನಾವೇನು ಅದಕ್ಕೆ ಹಿಂದೆ ಹೋಗಲ್ಲ. ದಯವಿಟ್ಟು ಪೊಲೀಸರು ಅರ್ಥ ಮಾಡ್ಕೋಬೇಕು. ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿ ರೈತರು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡಲಿಲ್ಲ. ಬದಲಿಗೆ ಕಾರ್ಮಿಕರ ಹಕ್ಕುಗಳನ್ನು ಕಸಿತಾ ಇದ್ದಾರೆ, ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಇವತ್ತು ಜಾರಿ ಮಾಡ್ತಾ ಇದ್ದಾರೆ. ರೈತರ ಹತ್ರ ಭೂ ಸ್ವಾಧೀನವನ್ನು ಬಲವಂತ ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಿದಾಗ ಸರ್ಕಾರಗಳು ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಈ ಮಧ್ಯೆ ಅದೇ ರಸ್ತೆಯಲ್ಲಿ ಆಗಮಿಸಿದ ಆಂಬ್ಯುಲೆನ್ಸ್ಗಳಿಗೆ ಅದೇ ಹೋರಾಟಗಾರರು ಮುಂದೆ ಹೋಗಲು ಅನುವು ಮಾಡಿಕೊಟ್ಟರು. ನಮಗೆ ಒಳಗೆ ಬಿಡಿ, ನಾವೇನು ಕಚೇರಿಗೆ ಡ್ಯಾಮೇಜ್ ಮಾಡಲು ಬಂದಿಲ್ಲ, ನ್ಯಾಯ ಕೇಳಲು ಬಂದಿದ್ದೇವೆ ಎಂದು ನಾಯಕರು ಧ್ವನಿವರ್ಧಕ ಮೂಲಕ ಪೊಲೀಸರಿಗೆ ತರಾಟೆ ತೆಗೆದುಕೊಂಡರು. ಸುಮಾರು 2 ಗಂಟೆಗಳ ಕಾಲ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ನಡೆದ ಮಾತುಕತೆ ವಿಫಲವಾದ ಕಾರಣ ಪೊಲೀಸರು ಅನಿವಾರ್ಯವಾಗಿ ಮೊದಲು ಮುಖಂಡರನ್ನ, ಆ ನಂತರ ಕಾರ್ಯಕರ್ತರನ್ನ ಬಂಧಿಸಿ ಬಸ್ಸುಗಳಿಗೆ, ಪೊಲೀಸ್ ವ್ಯಾನ್ಗಳಿಗೆ ತುಂಬಿಕೊಂಡು ಹೋಗಿ ಎಸ್ಪಿ ಕಚೇರಿ ಬಳಿ ಬಿಟ್ಟು ಅವರಿಗೆ ಊಟ ಕೊಡಿಸಿ ಬಿಟ್ಟು ಕಳಿಸಿದರು. ಭಾರತ ಸರ್ಕಾರದ ಕಾರ್ಮಿಕ ವಿರೋಧಿ, ರೈತ ವಿರೋಧಿ ನೀತಿಗಳನ್ನ ನಾವು ವಿರೋಧಿಸಿ ಇವತ್ತು ಹೋರಾಟವನ್ನ ನಡೆಸ್ತಾ ಇದ್ದೇವೆ. ಬಹಳ ಪ್ರಮುಖವಾದ ಕ್ವಿಟ್ ಇಂಡಿಯಾ ನಡೆದಿತ್ತು. ಆವತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಇವತ್ತು ಕೆಲವೇ ಕಂಪನಿಗಳು ಇಡೀ ಭಾರತವನ್ನ ಆವರಿಸಿಕೊಂಡಿದ್ದಾವೆ, ಪ್ರಪಂಚವನ್ನ ಆವರಿಸಿಕೊಂಡು ರೈತರ, ಕಾರ್ಮಿಕರ ಬದುಕನ್ನ ಹಿಂಡಿ ಇಪ್ಪೆ ಮಾಡ್ತಾ ಇದ್ದಾವೆ. ಇವತ್ತು ತೀವ್ರವಾದಂತ ಬರಗಾಲ ಬಂದಿದೆ. ಈ ಬರಗಾಲ ಜಿಲ್ಲೆ ಅಂತಾನೂ ಕೂಡ ಘೋಷಣೆ ಮಾಡಲಿಲ್ಲ. ಇಲ್ಲಿಯ ರೈತರಿಗೂ ಕೂಡ ಯಾವುದೇ ರೀತಿಯ ನೀರಿರ್ಬೋದು, ರಸಗೊಬ್ಬರ, ಬೀಜಗಳು ಇವರನ್ನ ಸರಬರಾಜು ಮಾಡ್ತಕ್ಕಂತ ಯಾವುದೇ ವ್ಯವಸ್ಥೆಗಳನ್ನ ಮಾಡಿಲ್ಲ. ಮತ್ತು ಕನಿಷ್ಠ ವೇತನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಘೋಷಣೆ ಮಾಡಿತ್ತು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಅದನ್ನ ತಡೆ ಹಿಡಿದಿದ್ದಾರೆ. ಇದರಿಂದ ರಾಜ್ಯದಲ್ಲಿ 1 ಕೋಟಿ ಕುಟುಂಬಗಳು ಕಷ್ಟಕ್ಕೆ ಒಳಗಾಗಿದ್ದಾಗ ಇದೆಲ್ಲ ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಬಂದ್ವಿ. ಆದ್ರೆ ಪೊಲೀಸ್ನವರು ಡಿಸಿಗೆ ನಮ್ಮನ್ನ ಒಳಗಡೆ ಬಿಡ್ಲಾರ್ದಂಗೆ ತಡೆದ್ರು. ನಾವು ಹೋರಾಟಗಾರರು, ನಮ್ಮ ಕೈಯಲ್ಲೇನು ಬಾಂಬ್ ಇರ್ಲಿಲ್ಲ, ನಮ್ಮ ಕೈಯಲ್ಲಿ ಯಾವುದೇ ಅಸ್ತ್ರಗಳಿರ್ಲಿಲ್ಲ. ಈ ವೇಳೆ ಬಾಗೇಪಲ್ಲಿ ಡಾಕ್ಟರ್ ಅನಿಲ್, ಸಿದ್ದಗಂಗಪ್ಪ, ರೈತ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಗಂಜಿಗುಂಟೆ ಲಕ್ಷ್ಮೀದೇವಮ್ಮ, ಚೆನ್ನರಾಯಪ್ಪ, ಬಾಬಾಜಾನ್, ರಾಮಕೃಷ್ಣಪ್ಪ, ರವಿಪ್ರಕಾಶ್ ಇತರರು ಭಾಗವಹಿಸಿದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ಯಾವುದೇ ಭಾಗಗಳಲ್ಲಿ ಸಮರ್ಪಕ ಮಳೆಯಾಗದ ಪರಿಣಾಮ ಭೀಕರ ಪರಿಸ್ಥಿತಿ ಉಂಟಾಗಿದೆ. ಇಂಥ ಸಂಕಷ್ಟದ ಸಮಯದಲ್ಲಿ ರೈತರು ಮತ್ತು ಸಾರ್ವಜನಿಕರ ನೆರವಿಗೆ ಸರ್ಕಾರ ನಿಲ್ಲಲಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ ತಿಳಿಸಿದರು. ಜೀವನ ಮಾಡೋದೇ ಕಷ್ಟ ಆಗತ್ತ. ಮಳೆ ಇಲ್ಲ, ಬೆಳೆ ಇಲ್ಲ. ಮಾಡ್ಬೇಕು. ಆಕ್ಚುಲಿ ಘೋಷಣೆ ಮಾಡ್ಬೇಕಾಯ್ತು. ಮೇವುಗಳಿಲ್ಲ ಈಗ. ಈ ಮಳೆ ಬರುತ್ತೆ, ಒಣಗೋಗುತ್ತೆ. ಕುರಿಗಳನ್ನ ಮೇಯ್ತವೆ, ಚಿಗ್ರ ಉಲ್ಲ ಹೋಗ್ತವೆ. ದನಗಳಿಗೆ ಮೇವಿಲ್ಲ, ಹಂಗಾಗ್ಬಿಟ್ಟು ಪರಿಸ್ಥಿತಿ. ಇದೇನ್ 4 ಸಿಪಿ 4 ಗ್ರಾಮ ಪಂಚಾಯತಿಗಳನ್ನ ಕಡೆಗಣಿಸಿದ್ದಾರೆ ಸರ್. ಟೋಟಲ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮೇಲ್ಕುಂಟೆ ಗ್ರಾಮದ ಶೇಂಗಾ ಬಿತ್ತನೆ ಜಮೀನಿಗೆ ಭೇಟಿ ನೀಡಿದ ಬಳಿಕ ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಸಮರ್ಪಕವಾಗಿ ಮಳೆಯಾಗದ ಕಾರಣ ಬೆಳೆಗಳು ರೈತರ ಕೈ ತಪ್ಪಿ ಹೋಗಿವೆ. ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಒಂದಿಷ್ಟು ಮಳೆಯಾಗಿರುವುದು ಬಿಟ್ಟರೆ ಬೇರೆಲ್ಲೂ ಮಳೆಯ ಸೂಚನೆಗಳೇ ಇಲ್ಲ. ಇಡೀ ರಾಜ್ಯದ ಭೀಕರ ಬರ ತಲೆದೋರಿದೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿ ಬರದ ಛಾಯೆ ಇದೆ. ರೈತರು ಕಂಗಾಲಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಕುಡಿಯುವ ನೀರಿಗೂ ಸಮಸ್ಯೆ ಆಗುತ್ತಿರುವುದನ್ನು ನೋಡುತ್ತಿದ್ದೇವೆ.
ಅವರ ಸಹಾಯಕ್ಕೆ ನೆರವು ನೀಡುವಂತೆ ಈಗಾಗಲೇ ನಾನು ಮತ್ತು ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಚರ್ಚೆ ನಡೆಸಿ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಒಂದಿಷ್ಟು ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಒಂದಿಷ್ಟು ಮಳೆಯಾಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಒಂದಿಷ್ಟು ತುಂತುರು ಮಳೆ ಆಗಿದೆ ವಿನಃ ಎಲ್ಲೂ ಕೂಡ ಬೆಳೆ ಆಗ್ತಕ್ಕಂಥ ಲಕ್ಷಣಗಳು ಎಲ್ಲೂ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭೀಕರವಾದಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ. ಬೆಳೆ ಸಂಪೂರ್ಣವಾಗಿ ಅವರ ಕೈತಪ್ಪು ಹೋಗಿದೆ. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇಂಥ ತಾಲೂಕು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಬರೋದಿಲ್ಲ. 10 ತಾಲೂಕಿನಲ್ಲೂ ಕೂಡ ಇವತ್ತು ಬರವನ್ನು ನಾವು ನೋಡ್ತಾ ಇದ್ದೇವೆ. ರೈತರು ಕಂಗಾಲಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಕುಡಿಯೋ ನೀರಿಗೆ ಸಮಸ್ಯೆಗಳು ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ಅವರ ನೆರವಿಗೆ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ಅನೇಕ ಕ್ರಮಗಳನ್ನು ನಾವು ತಗೊಂಡಿದ್ದೇವೆ. ಅದು ಸಾಕಾಗಲ್ಲ, ಸಾಲದು. ಆದರೂ ಕೂಡ ಸರ್ಕಾರ ತಕ್ಷಣ ಏನೊಂದು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕುಡಿಯೋ ನೀರಿಗೆ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಅಂದರೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದಿಷ್ಟು ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನೀರಿದ್ರೆ ಕೊಡಪ್ಪ, ಅವರಿಗೆ ಪರಿಹಾರ ಕೊಡಬೇಕು, ಅವರಿಗೆ ಸಹಾಯಕ್ಕೆ ನೆರವಾಗಬೇಕು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಸಂಪುಟದಲ್ಲಿ ಚರ್ಚೆ ಮಾಡಿ ಈಗ ಕ್ರಮ ತಗೊಳ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಸಚಿವರುಗಳು ಕೂಡ ಅವರು ವೀಕ್ಷಣೆ ಮಾಡಬೇಕು ಮತ್ತು ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಇವತ್ತು ನಾಳೆ ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಟ್ಟು ಇಲ್ಲಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೇನೆ. ಕೇಂದ್ರದ ನೆರವಿಗೂ ಕೂಡ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಪತ್ರ ಬರೆದಿದ್ದೇವೆ. ಪ್ರಧಾನಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ನಾನು ಕೂಡ ಪತ್ರ ಬರೆದಿದ್ದೀನಿ. ನಮಗಿನ್ನೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯ, ಇಡೀ 240 ತಾಲೂಕು ಕೂಡ ಇವತ್ತು ಆ ಪರಿಸ್ಥಿತಿಯಲ್ಲಿದ್ದಾವೆ. ಆ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೇವೆ. ಮತ್ತು ಡಿಕ್ಲೇರ್ ಮಾಡಬೇಕಾದ್ರೆ ಬರಪೀಡಿತ ಪ್ರದೇಶ ಅಂತೇಳಿ ಡಿಕ್ಲೇರ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ನಿಯಮಗಳನ್ನು ಮಾಡಿದ್ದಾರೆ. ನಾವೇನು ಡಿಕ್ಲೇರ್ ಮಾಡೋದಕ್ಕೆ ನಮ್ಮ ಪಾಡಿಗೆ ನಾವು ಡಿಕ್ಲೇರ್ ಮಾಡಿಬಿಡ್ಬೋದು, ಆದರೆ ಹಣ ಬರೋದಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರನೇ ನಾವು ಡಿಕ್ಲೇರ್. ಪ್ರತಿ ಜಿಲ್ಲೆಯಲ್ಲಿನ ಬರ ಪರಿಸ್ಥಿತಿ ವೀಕ್ಷಣೆಗಾಗಿ ಮುಖ್ಯಮಂತ್ರಿಗಳು ಸಚಿವರುಗಳಿಗೆ ಜವಾಬ್ದಾರಿ ನೀಡಿದ್ದಾರೆ. ತುಮಕೂರಿನಲ್ಲಿ ನಾನು ಇಂದು ಮತ್ತು ನಾಳೆ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜೊತೆಗೆ ವರದಿಯನ್ನು ಸಿದ್ಧಪಡಿಸುತ್ತೇವೆ. ಕರ್ನಾಟಕದ ನೆರವಿಗೆ ಧಾವಿಸುವಂತೆ ಕೋರಿ ಈಗಾಗಲೇ ಕೇಂದ್ರಕ್ಕೂ ಪತ್ರ ಬರೆದಿದ್ದೇವೆ. ಆದರೆ ಇನ್ನೂ ಪ್ರತಿಕ್ರಿಯೆ ಬಂದಿಲ್ಲ. ಬರ ಘೋಷಣೆ ಮಾಡಬೇಕಾದ್ರೆ ಕೇಂದ್ರದ ಕೆಲವು ನಿಯಮಗಳಿವೆ. ಹಾಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ವರದಿ ಬಂದ ಕೂಡಲೇ ನಮಗೊಂದು ಚಿತ್ರಣ ಸಿಗುತ್ತದೆ. ಆ ಬಳಿಕ ಬೆಳೆ ನಷ್ಟ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಜೀವನ ಮಾಡೋದೇ ಕಷ್ಟ ಆಗತ್ತೆ. ಮಳೆ ಇಲ್ಲ, ಬೆಳೆ ಇಲ್ಲ. ಹಂಗಂತ ಹೇಳೋಕೆ ಬರ್ರಿ ಮುಂದೆ ಸ್ವಲ್ಪ ಮಾಡ್ಬೇಕು. ಆಕ್ಚುಲಿ ಘೋಷಣೆ ಮಾಡ್ಬೇಕಾಯ್ತು. ಮೇವುಗಳಿಲ್ಲ. ಈಗ ಈ ಮಳೆ ಬರುತ್ತೆ, ಒಣಗೋಗುತ್ತೆ. ಕುರಿಗಳನ್ನ ಮೇಯ್ತವೆ. ಚಿಗ್ರ ಹುಲ್ಲಲ್ಲ
ಹೋಗ್ತವೆ. ದನಗಳಿಗೆ ಮೇವಿಲ್ಲ, ಹಂಗಾಗ್ಬಿಟ್ಟು ಪರಿಸ್ಥಿತಿ. ಇದೇನ್ 4 ಕರೂರು ಸಿಪಿ 4 ಗ್ರಾಮ ಪಂಚಾಯತಿಗಳನ್ನ ಕಡೆಗಣಿಸಿದ್ದಾರೆ ಸರ್. 3 ದಿನಗಳ ಹಿಂದೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಬಿಎಸ್ಪಿ ನಾಯಕ ಭೀಮಾನಂದ್ ಎನ್ನುವರನ್ನು ಕೊಲೆ ಮಾಡಿರುವ ಕೊಲೆಗಡಕರನ್ನು ಕೂಡಲೇ ಬಂಧಿಸಿ ಬೀದಿ ಪಾಲಾಗಿರುವ ಭೀಮಾನಂದ್ ಅವರ ಹೆಂಡತಿಗೆ ಸರ್ಕಾರಿ ಉದ್ಯೋಗ ಮತ್ತು 25 ಲಕ್ಷ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದ ದಲಿತ ಪರ ಸಂಘಟನೆಗಳಿಂದ ರಾಯಚೂರು ಜಿಲ್ಲೆಯ ಬಿಎಸ್ಪಿ ನಾಯಕ ಭೀಮಾನಂದ್ ಕೊಲೆ ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದವು. ಪ್ರತಿಭಟನೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಾಲ್ಕುಂಟಳ್ಳಿ ಗಂಗಾಧರ್, ರಾಯಚೂರು ದೇವದುರ್ಗ ತಾಲೂಕು ಭೀಮಾನಂದ್ ಎನ್ನುವವರನ್ನು ಭೀಮಾನಾಯಕ್ ಮತ್ತು ಮಾರೇಗೌಡ ಎನ್ನುವವರ ಜೊತೆ ಇನ್ನೂ ಹಲವರು ಸೇರಿಕೊಂಡಿದ್ದು ಎಲ್ಲರನ್ನೂ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಭೀಮಾನಂದ ಹೆಂಡತಿ ಈಗ ತುಂಬು ಗರ್ಭಿಣಿಯಾಗಿದ್ದಾರೆ. ಅವರಿಗೆ 3 ಮಕ್ಕಳಿವೆ. ಅವರ ಜೀವನ ಕಷ್ಟಕರವಾಗುತ್ತದೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಭೀಮಾನಂದ ಹೆಂಡತಿಗೆ ಸರ್ಕಾರಿ ಕೆಲಸ ನೀಡಿ 25 ಲಕ್ಷ ರೂಗಳ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಸುಮಾರು 8 ಜನ ಲಾಂಗುಗಳು ಮಚ್ಚುಗಳು ಹಿಡ್ಕೊಂಡು ಇವತ್ತು ಹೊಡೆದು ಅದನ್ನ ಸುಚ್ಚಿ ಕೊಲೆ ಮಾಡ್ತಾರೆ. ಏನೀಗ ಅದನಿಗೆ 2 ಹೆಣ್ಮಕ್ಳಿದ್ದಾರೆ, ಮತ್ತೆ ಅಮ್ಮ ಈಗ ಪ್ರೆಗ್ನೆಂಟ್ ಬೇರೆ ಹೆಂಡತಿ, 3 ಜನ ಮಕ್ಕಳ ಅಮ್ಮ ಸಾಕಾದ ಹೆಂಗೆ, ಆ ಅಮ್ಮ ಜೀವನ ಹೆಂಗೆ ಈಗ ಮುಂದಿನ ದಿನಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಕೂಡಲೇ ಅವ್ರಿಗೆ ಅಮ್ಮನಿಗೆ ಒಂದು ಸರ್ಕಾರದಿಂದ ಉದ್ಯೋಗ ಕೊಡಬೇಕು, ಮತ್ತೆ 25 ಲಕ್ಷ ಪರಿಹಾರ ಕೊಡ್ಬೇಕಂತ ನಾನು ಆ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ. ಈ ವೇಳೆ ಮಹಾನಾಯಕ ಅಂಬೇಡ್ಕರ್ ಸೇನಾ ಅಧ್ಯಕ್ಷ ನಾರಾಯಣಸ್ವಾಮಿ, ಮಾದಾರ ಮಹಾಸಭಾ ಅಧ್ಯಕ್ಷ ಪಟ್ರನಹಳ್ಳಿ ಕೃಷ್ಣ, ಸಾದ್ಲಿ ಮಂಜುನಾಥ್ ಇತರೆ ಮುಖಂಡರು ಭಾಗವಹಿಸಿದ್ದರು. ಕ್ಯಾಮ್ರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಈಗ ಮತ್ತೊಂದು ಬ್ರೇಕ್ನ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ಬ್ರೇಕ್ನ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಜೆಡಿಎಸ್ ಪಾದಯಾತ್ರೆಯಲ್ಲಿ ರೈತರು ಯಾರೂ ಇಲ್ಲ. ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರೆತಂದು ಹೋರಾಟ ನಡೆಸುತ್ತಿದ್ದಾರೆ ಎಂದು ಸಿಎಂ DK ಶಿವಕುಮಾರ್ ಹೇಳಿದ್ದಾರೆ. ಬಿಡದಿ ಹೋರಾಟದ ಕುರಿತು ಕೋಲಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜಕೀಯದ ಉಳಿವಿಗಾಗಿ ದೇವೇಗೌಡರು ಮಾಡುತ್ತಿದ್ದಾರೆ. ರೈತರು ಯಾರೂ ಇಲ್ಲ. ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನು ತಂದು ಹೋರಾಟ ನಡೆಸುತ್ತಿದ್ದಾರೆ. ಪ್ರಜಾಪ್ರಭುತ್ವದ ಹಕ್ಕನ್ನು ಬೇಡ ಅನ್ನುವುದಕ್ಕೆ ಆಗಲ್ಲ. ಅವರು ಮಾಡಿದ ಯೋಜನೆ ಮುಂದುವರಿಸಿದ್ದೇವೆ. ಇದಕ್ಕೆ 25 ಲಕ್ಷ ಕೊಡುತ್ತೇನೆ ಎಂದು ಹೇಳಿದರು. ನಾವು 2 ರಿಂದ 3 ಕೋಟಿಗೆ ಹೋಗಿದ್ದೆವು. ನೈಸ್ ಮತ್ತು ಬಿಡದಿ ಎರಡಕ್ಕೂ ಅವರೇ ಸೈನ್ ಮಾಡಿರೋದು. ನೈಸ್ ಯೋಜನೆ ಮಾಡಿರೋದು ಒಳ್ಳೆಯದು ಎಂದು ಹೇಳಿದರು. ಮತ್ತೊಮ್ಮೆ
7ನೇ ಗ್ಯಾರಂಟಿ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು 2027ರ ವೇಳೆಗೆ ನೀರು ಹರಿಸಲು ಸರ್ಕಾರದ ಸಂಕಲ್ಪ. ಸಿಎಂ ಡಿಕೆ ಶಿವಕುಮಾರ್. ಇಂದು ಸಂಜೆ ವೇಳೆಗೆ ಸಚಿವ ಸಂಪುಟ ವಿಸ್ತರಣೆ, ಖಾತೆ 3 ಹಂಚಿಕೆ ಕ್ಲಿಯರ್ ಆಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋಲಾರದಲ್ಲಿ ಹೇಳಿಕೆ. ಚಿಕ್ಕಬಳ್ಳಾಪುರ ಸ್ಟೇಡಿಯಂನಲ್ಲಿದ್ದ ಮರಗಳನ್ನು ಕಡಿದು ಹಾಕಲು ಶಾಸಕರ ಹುನ್ನಾರ, ಮರಗಳನ್ನು ತಬ್ಬಿ ವಾಯು ವಿಹಾರಿಗಳ ವಿರೋಧ ವಿಡಿಯೋ ವೈರಲ್. ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆಯಿಂದ ಪುನೀತರಾದ ಜನಸಾಗರ, 3 ಜಿಲ್ಲೆಗಳಿಂದ ಪಾಲ್ಗೊಂಡ ಭಕ್ತ ಸಮೂಹ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಈ ನ್ಯೂಸ್ ಟಿವಿ.